ಫ್ರೆಂಡು, ಯಾರು ಹೇಳಿದ್ದು ಮ್ಯಾಥಮೆಟಿಕ್ಸ್ಗೆ ಭಾವನೆಗಳೇ ಇಲ್ಲ ಅಂತ? ನಾನ್ ಹೇಳೋ ಈ 4 ಅಂಶಗಳಿಂದ ನೀವ್ ಅಂದ್ಕೊಂಡಿರೋದನ್ನ ನಾನ್ ಸುಳ್ಳು ಮಾಡ್ತೀನಿ. 1. ಸಮಾನಾಂತರ ರೇಖೆಗಳು ಎಂದಿಗೂ ಒಂದಾಗುವುದಿಲ್ಲ, ಆದರೆ ಅವು ಅನಂತದ ಹಾದಿಯಲ್ಲಿ ನಿರಂತರವಾಗಿ ಜೊತೆಯಾಗೇ ಇರುತ್ತವೆ, ಜೊತೆಯಾಗೇ ಸಾಗುತ್ತವೆ. ಸಮೀಪವಿಲ್ಲದಿದ್ದರೂ ಹೃದಯದಲ್ಲಿ ಹತ್ತಿರವಾಗಿರುತ್ತದೆ. Parallel lines can't intersect each other, but they can walk together till infinity. 2. ಕೆಲವು ಸಂಬಂಧಗಳು ಛೇದಕ ರೇಖೆಗಳಂತೆ ಒಂದೇ ಬಾರಿ ಭೇಟಿಯಾಗುತ್ತವೆ, ಆದರೆ ನಂತರ ಮತ್ತಿನ್ಯಾವತ್ತೂ ಭೇಟಿಯಾಗುವುದಿಲ್ಲ. ಆ ಒಂದು ಭೇಟಿಯೇ ಜೀವನದ ಪಾಠವಾಗಿರುತ್ತದೆ. Seconds intersect each other only once, and then they never meet again. 3. ಕೆಲವು ಸಂಬಂಧಗಳು ಅಸಿಂಪ್ಟೋಟ್ಸ್ಗಳಂತೆ ಹತ್ತಿರಾನೇ ಇರುತ್ತೆ, ಆದ್ರೆ ಎಂದಿಗೂ ಒಂದಾಗೋದಿಲ್ಲ. ಜೊತೆಗಿದ್ದು ದೂರವಿರೋ ಸಂಬಂಧಗಳದೆಷ್ಟೋ ಇದೆ ಅಲ್ವಾ ಫ್ರೆಂಡು? ಅದೇ ತರ ಅಸಿಂಪ್ಟೋಟ್ಸ್ ಕೀಪ್ ಗೆಟಿಂಗ್ ಟುಗೆದರ್ ಬಟ್ ದೇ ನೆವರ್ ಟಚ್ ಈಚ್ ಅದರ್. 4. ಕೆಲವೊಮ್ಮೆ ಜೀವನದಲ್ಲಿ ನಾವು ಬಿ ಇದ್ದ ಹಾಗೆ ಎ ಮತ್ತು ಸಿ ಅನ್ನ ಸೇರಿಸುವ ಸೇತುವೆ ಆಗಿರ್ತೀವಿ. ಎ ಮತ್ತು ಸಿ ಒಂದಾಗಲು ಕಾರಣವಾಗ್ತೀವಿ, ಆದ್ರೆ ಅಂತ್ಯದಲ್ಲಿ ನಾವು ಬಿ ಮಾತ್ರ ಒಂಟಿಯಾಗ್ಬಿಡ್ತೀವಿ. ಬಿ ಇಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಎ ಟು ಸಿ ಬಟ್ ಎಂಡೆಡ್ ಅಪ್ ಅಲೋನ್. ಅಲ್ಲ, ಈ ಬಡ್ಡಿ ಮಗನ್ ಮ್ಯಾಥ್ಸ್ಗೆ ಇಷ್ಟೆಲ್ಲ ಎಮೋಷನ್ಸ್ ಇರ್ಬೇಕಾದ್ರೆ ಮನುಷ್ಯರು ಸ್ವಾಮಿ ನಾವು, ನಮಗಿರೋದಿಲ್ವಾ ಎಮೋಷನ್ಸು? ಇದೆಲ್ಲ ಇರ್ಲಿ, ಈ ಮಾತುಗಳಲ್ಲಿ ಎಕ್ಸ್ ನ ವ್ಯಾಲ್ಯೂ ಏನ್ ಹೇಳಿ? ವಾಟ್ ಈಸ್ ದ ವ್ಯಾಲ್ಯೂ ಆಫ್